ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ಅತಿದೊಡ್ಡ ಆತಂಕ ಸೃಷ್ಟಿ ಮಾಡಿತ್ತು. ತಾತ್ಕಾಲಿಕವಾಗಿ ಕದನ ವಿರಾಮ ಏನು ಘೋಷಣೆ ಆಗಿತ್ತು. ನಿನ್ನೆ ಎರಡನೇ ಸುತ್ತಿನ ಮಾತುಕತೆ ಆಗುತ್ತೆ ಅನ್ನುವಂತಹ ಚರ್ಚೆಗಳ ಮಧ್ಯದಲ್ಲೇ ಅತಿ ದೊಡ್ಡ ಆಘಾತ ತರುವಂತಹ ಸುದ್ದಿ ವೈಟ್ ಹೌಸ್ ನಿಂದಲೇ ಹೊರಬಿತ್ತು. ಕಾರಣ ವೈಟ್ ಹೌಸ್ ನ ಒಂದು ಕಾರ್ಯಕ್ರಮದಲ್ಲಿ ಡೊನಾಲ್ಡ್ ಟ್ರಂಪ್ ಭಾಗಿಯಾದಂತಹ ಕಾರ್ಯಕ್ರಮದಲ್ಲಿ ಶೂಟ್ಔಟ್ ಆಗಿ ಹೋಗಿದೆ. ಡೊನಾಲ್ಡ್ ಟ್ರಂಪ್ ಇದ್ದ ಕಾರ್ಯಕ್ರಮದಲ್ಲೇ ಫೈರಿಂಗ್ ಆಗಿರೋದು ಅತಿ ದೊಡ್ಡ ಆತಂಕಕ್ಕೆ ಕಾರಣ ಆಗೋಯ್ತು. ನಿನ್ನೆ ಅಮೆರಿಕಾದಾದ್ಯಂತ ಈ ರೀತಿಯ ಆತಂಕ. ಕಾರಣ ಅಮೆರಿಕಾದಲ್ಲಿರುವ ವೈಟ್ ಹೌಸ್ ನಲ್ಲೇ ಶೂಟ್ಔಟ್ ಆಗಿರೋದು. ಕೂಡಲೇ ಟ್ರಂಪ್ ರಕ್ಷಣೆ ಮಾಡಿದ್ದಾರೆ. ಅಲ್ಲಿರುವಂತಹ ಭದ್ರತಾ ಸಿಬ್ಬಂದಿ ಟ್ರಂಪ್ ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಕೂಡ ಮಾಡಲಾಗಿದೆ. ದುಷ್ಕರ್ಮಿಯನ್ನ ಭದ್ರತಾ ಸಿಬ್ಬಂದಿ ಬಂಧಿಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಜನಪ್ರತಿನಿಧಿಗಳಿಗಾಗಿ ಏರ್ಪಡಿಸಿದ್ದ ಡಿನ್ನರ್ ಪಾರ್ಟಿಯಲ್ಲಿ ಈ ರೀತಿ ಫೈರಿಂಗ್ ಆಗಿರೋದು. ಅಮೆರಿಕಾದ ವೈಟ್ ಹೌಸ್ ನಲ್ಲಿ ಶೂಟ್ಔಟ್ ಇದು ಮೊದಲಲ್ಲ. ಅಮೆರಿಕ ಅಧ್ಯಕ್ಷರು ಆಗೋಕ್ಕೂ ಮುನ್ನ ಡೊನಾಲ್ಡ್ ಟ್ರಂಪ್ ಅವರು ಭಾಗಿಯಾದಂತಹ ಒಂದು ಕಾರ್ಯಕ್ರಮದಲ್ಲೇ ಶೂಟ್ಔಟ್ ಆಗಿರುವಂತಹ ಪ್ರಕರಣವನ್ನ ಕೂಡ ನೆನಪು ಮಾಡಿಕೊಳ್ಳಬಹುದು. ಬಟ್ ಈಗ ಅಮೆರಿಕ ಅಧ್ಯಕ್ಷರಿಗೆ ಇರುವಂತಹ ಆತಂಕ ಏನ್ ಗೊತ್ತಾ? ಇರಾನ್ ಬಂದು ಅಟ್ಯಾಕ್ ಮಾಡುತ್ತೆ, ಇರಾನ್ನಿಂದ ಏನೋ ದಾಳಿ ಆಗ್ಬಿಡುತ್ತೆ ಅಲ್ಲ. ಅಮೆರಿಕ ನೆಲದಲ್ಲಿರುವ ಕೆಲ ನಾಗರಿಕರು ಕೂಡ ಟ್ರಂಪ್ ಆಡಳಿತ ವ್ಯವಸ್ಥೆಯ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ. ಅಲ್ಲಿರುವಂತಹ ಜನನೇ ಟ್ರಂಪ್ ಅವ್ರನ್ನ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಹಂಗಾಗಿ ಅಲ್ಲೇ ಇದ್ದಂತಹ ಒಬ್ಬ ಕಿಡಿಗೇಡಿ ಟ್ರಂಪ್ ಭಾಗಿಯಾದಂತಹ ಕಾರ್ಯಕ್ರಮದಲ್ಲೇ ಶೂಟ್ಔಟ್ ಮಾಡಿರೋದು ದೃಶ್ಯ ನೋಡ್ತಾ ಇದ್ದೀರಲ್ಲ. ಬಹಳ ಆತಂಕ ಪಟ್ಟು ಅಲ್ಲಿದ್ದಂತಹ ಕೆಲವರು ಓಡ್ ಹೋಗ್ತಾರೆ. ಇದು ಜನಪ್ರತಿನಿಧಿಗಳಿಗೆ ಅಂತ ಆಯೋಜನೆ ಮಾಡಿದಂತಹ ಡಿನ್ನರ್ ಪಾರ್ಟಿ ಆಗಿರುತ್ತೆ ಅಮೆರಿಕಾದ ವೈಟ್ ಹೌಸ್ ನಲ್ಲಿ. ಡೊನಾಲ್ಡ್ ಟ್ರಂಪ್ ಅವರು ಬಂದು ಭಾಗಿಯಾಗ್ತಾ ಇದ್ದಂತೆ ಶೂಟ್ಔಟ್ ಆಗುತ್ತೆ. ತತ್ಕ್ಷಣಕ್ಕಲ್ಲಿರುವಂತಹ ಭದ್ರತಾ ಸಿಬ್ಬಂದಿ ಟ್ರಂಪ್ ಅವರನ್ನ ರಕ್ಷಣೆ ಮಾಡ್ತಾರೆ. ತದನಂತರದಲ್ಲಿ ಸುರಕ್ಷಿತ ಸ್ಥಳಕ್ಕೆ ಅವರನ್ನ ರವಾನೆ ಮಾಡಲಾಗಿದೆ. ಓಕೆ, ಈಗ ತಾನೇ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಅದು ಜನಪ್ರತಿನಿಧಿಗಳಿಗಾಗಿ ಆಯೋಜನೆ ಆಗಿರುವಂತಹ ಡಿನ್ನರ್ ಪಾರ್ಟಿ ಎಲ್ಲ ಬದಲಾಗಿ ಪತ್ರಕರ್ತರಿಗೆ ಅಂತ ಆಯೋಜನೆ ಮಾಡಿರುವಂತಹ ಡಿನ್ನರ್ ಪಾರ್ಟಿ ಆಗಿತ್ತು ಅಂತ. ಪತ್ರಕರ್ತರಿಗಾಗಿ ಆಯೋಜನೆ ಮಾಡಿದ್ದ ಡಿನ್ನರ್ ಪಾರ್ಟಿಯಲ್ಲೇ ಈ ರೀತಿ ಶೂಟ್ಔಟ್ ಆಗಿರೋದು. ಗೊತ್ತಿಲ್ಲ ಆ ನೆಲದಲ್ಲಿ ವಾಸ ಮಾಡ್ತಾ ಇರುವಂತಹ ನಾಗರಿಕರು ಮೋಸ್ಟ್ಲಿ ಟ್ರಂಪ್ ಅವರ ಆಡಳಿತ ವ್ಯವಸ್ಥೆಯಿಂದ ಬೇಸತ್ತು ಈ ರೀತಿ ಮಾಡಿದ್ರ ಅಂತ. ಒಟ್ನಲ್ಲಿ ಆ ಯಾರ ಶೂಟ್ಔಟ್ ಮಾಡಿದಾರಲ್ಲ ಆತನನ್ನ ಬಂಧಿಸಿದ್ದಾರೆ ಅಲ್ಲಿನ ಭದ್ರತಾ ಸಿಬ್ಬಂದಿ. ಬಟ್ ಆತನ ವಿಚಾರಣೆಗೆ ಒಳಪಡಿಸಿದ್ರೆ ಆತ ಕೊಡುವಂತಹ ಸ್ಟೇಟ್ಮೆಂಟ್ ಮೇಲೆ ಗೊತ್ತಾಗುತ್ತೆ ಯಾಕಾಗಿ ಶೂಟ್ಔಟ್ ಮಾಡ್ದ, ಯಾರ ಮೇಲೆ ಕೋಪ ಇತ್ತು, ಯಾವ ಕಾರಣಕ್ಕೆ ಕೋಪ ಇತ್ತು ಅಂತ. ಬಟ್ ಸ್ವಲ್ಪ ಮಿಸ್ ಆಗಿದ್ರು ಕೂಡ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಆ ಗುಂಡು ತಗಲ್ತಾ ಇತ್ತು ಅನ್ನುವಂತಹ ವಿಚಾರಗಳೆಲ್ಲ ಬೆಳಕಿಗೆ ಬಂದಿದೆ. ಹಂಗಾಗಿ ಬಹಳ ಆತಂಕಕಾರಿ ವಿಚಾರ ದೃಶ್ಯ ನೋಡ್ತಾ ಇದ್ದೀರಿ. ಡೊನಾಲ್ಡ್ ಟ್ರಂಪ್ ಅವರು ಈಗ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಮಂಡಿ ಊರಿರೋದು, ಇರಾನ್ ಮುಂದೆ ಶಾಂತಿ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇರೋದು ಕೂಡ ಇದೇ ಕಾರಣಕ್ಕೆ. ಕಾರಣ ತನ್ನದೇ ನೆಲದಲ್ಲಿರುವಂತಹ ನಾಗರಿಕರು ಒಂದು ದಿನ ದಂಗೆ ಏಳಬಹುದು ಅಂತ. ಅಷ್ಟರ ಮಟ್ಟಿಗೆ ಇವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಜನರಿಗೆ ಇಷ್ಟ ಆಗ್ತಾ ಇಲ್ಲ. ನಾಗರಿಕರು ಪರದಾಡ್ತಿದ್ದಾರೆ ಅಂತ ಆ ನೆಲದಲ್ಲಿ. ಗುಂಡಿನ ದಾಳಿ ಬಗ್ಗೆ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರಂತೆ. ಭದ್ರತಾ ಸಿಬ್ಬಂದಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ, ತ್ವರಿತವಾಗಿ ಧೈರ್ಯದಿಂದ ಕಾರ್ಯನಿರ್ವಹಿಸಿದ್ದಾರೆ ಅನ್ನುವಂತಹ ವಿಚಾರವನ್ನ ಡೊನಾಲ್ಡ್ ಟ್ರಂಪ್ ತಮ್ಮ ಪೋಸ್ಟ್ ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಗುಂಡು ಹಾರಿಸಿದ ವ್ಯಕ್ತಿಯನ್ನ ಈಗಾಗಲೇ ಬಂಧಿಸಲಾಗಿದೆ. ವಾಷಿಂಗ್ಟನ್ ನಲ್ಲಿ ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆ ಅಂತ ಟ್ರಂಪ್ ಅವರೇ ಆ ಪೋಸ್ಟ್ ಅಲ್ಲಿ ತಿಳಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಪೋಸ್ಟ್ ಮಾಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಈ ಕಡೆ ಪೋಸ್ಟ್, ಮತ್ತೊಂದು ಕಡೆ ಪತ್ರಕರ್ತರಿಗೆ ಆಯೋಜನೆ ಮಾಡಿದ್ದ ಡಿನ್ನರ್ ಪಾರ್ಟಿಯಲ್ಲಿ ಆಗಿರುವಂತಹ ಶೂಟ್ಔಟ್ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅಂತ. ಗಲಿಬಿಲಿ, ಆತಂಕದ ವಾತಾವರಣ. ಯಾರು ಶೂಟ್ ಮಾಡಿದ್ರು ಆತನನ್ನ ಬಂಧಿಸಿದ್ರು. ಬಟ್ ಯಾರಿಗಾದ್ರೂ ಗುಂಡು ತಗಲಿದ್ರೆ ಈ ಆತಂಕ ಇತ್ತು. ಮತ್ತೊಂದು ಕಡೆ ಇಷ್ಟೆಲ್ಲ ಆಗ್ತಾ ಇದ್ದಂತೆ ಯಾರು ಕೂಡ ಆತಂಕ ಪಡಬೇಡಿ, ಯಾರು ಶೂಟ್ಔಟ್ ಮಾಡಿದ್ದಾರೆ ಆತನ ಬಂಧನ ಆಗಿದೆ, ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ, ಭದ್ರತಾ ಸಿಬ್ಬಂದಿ ತಮ್ಮ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ ಅಂತ ಕೂಡ ಈ ಪೋಸ್ಟ್ ನಲ್ಲಿ ಡೊನಾಲ್ಡ್ ಟ್ರಂಪ್ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ. ಗಮನಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿಲೀಪ್, ಒಂದ್ ಕಡೆ ಶಾಂತಿ ಒಪ್ಪಂದ ಅಥವಾ ಸಂಧಾನ ಸಭೆಗಳ ಬಗ್ಗೆ ನಿನ್ನೆ ಇಡೀ ದಿನ ನಾವು ಚರ್ಚೆ ಮಾಡ್ತಾ ಇದ್ವಿ. ಇದರ ಮಧ್ಯದಲ್ಲೇ ಶೂಟ್ಔಟ್ ಆಗೋಯ್ತು ಅಂತ.
ಮೋಸ್ಟ್ಲಿ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಆ ಆತಂಕ ಇತ್ತು ಅಂತ. ಯಾಕೆ ಇರಾನ್ ಮುಂದೆ ಮಂಡಿ ಊರಿರಬಹುದು, ಯಾಕೆ ಶಾಂತಿ ಬಯಸ್ತಿದ್ದಾರೆ, ಯಾಕೆ ಇವರೇ ಮುಂದೆ ಹೋಗಿ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಆ ನೆಲದಲ್ಲಿ ವಾಸ ಮಾಡ್ತಾ ಇರೋರೆ ಟ್ರಂಪ್ ಅವರ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ, ನಾಗರಿಕರೇ ದಂಗೆ ಏಳಬಹುದು ಒಂದು ದಿನ ಅನ್ನುವಂತಹ ವಿಚಾರಗಳಿತ್ತು. ಮೋಸ್ಟ್ಲಿ ಅದರ ಮೊದಲ ಹಂತನ ಇದು ಪ್ರಶ್ನೆ. ಶ್ರುತಿ, ಏನೊಂದು ಅಮೆರಿಕ ಅಧ್ಯಕ್ಷೀಯ ಕಚೇರಿ ಇದೆ, ವೈಟ್ ಹೌಸ್ ಸಮೀಪದಲ್ಲೇ ಇರೋಂಥ ಇಲ್ಟನ್ ಹೋಟೆಲ್ನಲ್ಲಿ ಈ ಒಂದು ಘಟನೆ ನಡೆದಿರೋದು. ಇಲ್ಟನ್ ಹೋಟೆಲ್ನಲ್ಲಿ ಪ್ರತಿ ವರ್ಷ ಏನಂದ್ರೆ ವೈಟ್ ಹೌಸ್ನಲ್ಲಿ ಯಾರ್ಯಾರು ನ್ಯೂಸ್ ಕವರೇಜ್ ಮಾಡೋಕ್ಕೆ ಬರ್ತಾರೆ, ಅದು ಟಿ ವಿ ಚಾನಲ್ಗಳಿರ್ಬೋದು, ಪೇಪರ್ಗಳಿರ್ಬೋದು, ಅಲ್ಲಿನ ಎಲ್ಲ ಪತ್ರಕರ್ತರನ್ನು ವೈಟ್ ಹೌಸ್ ಬೀಟ್ ಅಂತ ಏನು ಕರೀತಾರೆ, ಅಲ್ಲಿ ಕವರ್ ಮಾಡೋವಂಥ ಸುದ್ದಿ ಸಂಸ್ಥೆಯ ಎಲ್ಲ ಪತ್ರಕರ್ತರನ್ನು ಅಲ್ಲಿ ಒಂದು ಔತಣಕೂಟ ಕರೆಯಲಾಗಿತ್ತು. ಇದು ಪ್ರತಿ ವರ್ಷ ನಡೆಯುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಏನೊಂದು ಇಲ್ಟನ್ ಹೋಟೆಲ್ನಲ್ಲಿ ನಡೀತಿತ್ತು. ಆ ಹೋಟೆಲ್ನ ಒಂದು ಸಭಾಂಗಣ ಏನಿದೆ, ಸಭಾಂಗಣದ ಹೊರಗಡೆ 6ರಿಂದ 8 ಬಾರಿ ಗುಂಡು ಹಾರಿಸಿದ ಸದ್ದು ಕೇಳಿಬರುತ್ತೆ. ಆ 6ರಿಂದ 8 ಬಾರಿ 8 ಸುತ್ತುಗಳ ಒಂದು ಗುಂಡು ಹಾರಿಸಿದ ತಕ್ಷಣ ಕೂಡಲೇ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಏನಿರ್ತಾರೆ ಅವರು ಅಲರ್ಟ್ ಆಗ್ತಾರೆ. ಮೊದಲಿಗೆ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಸುತ್ತುವರಿತಾರೆ, ನಾವು ದೃಶ್ಯಗಳಲ್ಲಿ ಗಮನಿಸ್ಬೋದು. ಡೊನಾಲ್ಡ್ ಟ್ರಂಪ್ ಅವ್ರನ್ನ ಸುತ್ತುವರಿತಾರೆ ಮತ್ತು ಡೊನಾಲ್ಡ್ ಟ್ರಂಪ್ ಅವರು ವೇದಿಕೆಯಲ್ಲಿ ಏನು ಟೇಬಲ್ ಮೇಲೆ ಕೂತಿರ್ತಾರೆ ಅವ್ರನ್ನ ಟೇಬಲ್ ಕೆಳಗಡೆ ಅವ್ರನ್ನ ತಳ್ಳುತ್ತಾರೆ. ಆ ನಂತರ ಏನೊಂದು ಆ ಸಭಾಂಗಣದಲ್ಲಿ ಪತ್ರಕರ್ತರಿದ್ದರು, ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವ್ರ ಸಚಿವ ಸಂಪುಟದ ಹಲವು ಸಚಿವರೇನಿದ್ರು ಅವ್ರನ್ನೆಲ್ಲರನ್ನೂ ಎವಾಕ್ಯುಯೇಟ್ ಮಾಡ್ತಾರೆ. ಆ ಸ್ಥಳದಿಂದ ಅವ್ರನ್ನೆಲ್ಲ ತೆರವು ಮಾಡ್ತಾರೆ. ಜೊತೆಯಲ್ಲೇ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಕೂಡ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗುತ್ತೆ. ಈ ಒಂದು ಘಟನೆಯಲ್ಲಿ ಏನೊಂದು 6ರಿಂದ 8 ಸುತ್ತು ಗುಂಡು ಹಾರಿಸಿದ್ಲಾಗಿದೆ. ಈ ಒಂದು ಘಟನೆಯಲ್ಲಿ ಯಾರಿಗೂ ಗಾಯ ಆಗಿರೋದ್ರ ಬಗ್ಗೆ ವರದಿ ಇಲ್ಲ. ಮತ್ತು ಏನೊಂದು ಆ ವ್ಯಕ್ತಿ ಏನಿದ್ದಾನೆ ಆತನನ್ನು ಮೊದಲಿಗೆ ಬಂದಂಥ ಮಾಹಿತಿ ಪ್ರಕಾರ ಆತನನ್ನು ಹತ್ಯೆ ಮಾಡಲಾಗಿದೆ ಅನ್ನೋ ಮಾಹಿತಿ ಬಂತು. ಇದೀಗ ಡೊನಾಲ್ಡ್ ಟ್ರಂಪ್ ಅವರೇ ಒಂದು ಟ್ರೂತ್ ಸೋಷಿಯಲಲ್ಲಿ ಹಾಕಿರೋ ಪ್ರಕಾರ ಆತನನ್ನು ಬಂಧನ ಮಾಡಲಾಗಿದೆ ಅಂತ. ಇನ್ನು ಆತನ ಹಿನ್ನೆಲೆ ಏನು ಅಂತ ಹೇಳ್ಬಿಟ್ಟು ಇದುವರೆಗೂ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಸದ್ಯಕ್ಕೆ ಆತನನ್ನು ಸೀಕ್ರೆಟ್ ಸರ್ವಿಸ್ ವಶಕ್ಕೆ ಒಪ್ಪಿಸಲಾಗಿದೆ. ಆತನ ವಿಚಾರಣೆ ಸಂದರ್ಭದಲ್ಲಿ ಆತ ಯಾರು, ಆತನ ಹಿನ್ನೆಲೆ ಏನು ಅನ್ನೋದು ತಿಳಿದು ಬರೋ ಸಾಧ್ಯತೆ ಇದೆ. ಇಲ್ಲಿ ಇನ್ನೊಂದು ಪ್ರಮುಖ ಘಟನೆಗಳನ್ನು ಗಮನಿಸಬೇಕು. ಏನಂದರೆ ಇದೇ ಒಂದು ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗೆ ಏನೊಂದು 2024ರಲ್ಲಿ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ನಡೀತು. ಈ ಸಂದರ್ಭದಲ್ಲಿ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಪ್ರಚಾರ ಸಭೆಯಲ್ಲಿದ್ದಾಗಲೇ ಅವ್ರ ಮೇಲೆ ಗುಂಡಿನ ದಾಳಿ ನಡೆದಿತ್ತು. ಅವ್ರ ಮೇಲೆ ಆರಿ ಬಂದಂಥ ಗುಂಡು ಅವರ ಒಂದು ಬಲಗಿವಿಯನ್ನು ಸವರ್ಕೊಂಡು ಮುಂದಕ್ಕೆ ಹೋಗಿತ್ತು. ಒಂದು ವೇಳೆ ಏನಾದರೂ 1 ಇಂಚ್ ಗುಂಡೇನಾದರೂ ಈ ಕಡೆ ಬಂದಿದ್ದರೆ ಡೊನಾಲ್ಡ್ ಟ್ರಂಪ್ ಅವರು ಆ ಕ್ಷಣದಲ್ಲೇ ಅವರು ಸಾವನ್ನಪ್ಪಬೇಕಾಗಿತ್ತು. ಆದರೆ ಅವರು ಆ ಒಂದು ಸಂದರ್ಭದಲ್ಲಿ ಗುಂಡಿನ ದಾಳಿಯಿಂದ ಬಚಾವಾಗಿದ್ದಾರೆ. ಈಗ 2ನೇ ಸುತ್ತಿನ ದಾಳಿ ಅವ್ರ ಮೇಲೆ ನಡೆದಿರೋದು. ಈ ದಾಳಿಯ ಹಿಂದಿರೋರು ಯಾರು? ಒಂದು ವೇಳೆ ಏನಾದರೂ ಇರಾನ್ನ ಒಂದು ಶಿಯಾ ಆಡಳಿತ ಇದೆಯಲ್ಲ, ಅವರೇನಾದರೂ ತಮ್ಮ ನಾಯಕನ ಹತ್ಯೆಗೆ ಪ್ರತೀಕಾರ ಏನಾದರೂ ತಗೊಳ್ಳೋಕ್ಕೆ ಈ ಒಂದು ದಾಳಿಯನ್ನು ಮಾಡಿದ್ರಾ? ಅದು ಒಂದು ಪ್ರಶ್ನೆ ಇದೆ. ಯಾಕೆಂದರೆ ಸ್ಲೀಪರ್ ಸೆಲ್ಗಳು ಅಮೆರಿಕಾದಲ್ಲೂ ಆಕ್ಟಿವ್ ಆಗಿರಬಹುದು ಅನ್ನೋ ಭೀತಿ FBI ಗೆ ಈ ಹಿಂದೆನೂ ಇತ್ತು, ಈಗಲೂ ಇದೆ. ಜೊತೆಗೆ ಈ ಒಂದು ಒಬ್ಬ ವ್ಯಕ್ತಿ ಬಂಧಿತ ಏನಾಗಿದ್ದಾನೆ, ಆತ ಮಾನಸಿಕ ಅಸ್ವಸ್ಥನ ಅಥವಾ ಆತನಿಗೇನಾದರೂ ಮಾನಸಿಕ ಸಮಸ್ಯೆ ಇತ್ತ ಅನ್ನೋ ಪ್ರಶ್ನೆಯೂ ಇದೆ. ಯಾಕೆಂದರೆ ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಅವ್ರ ಮೇಲೆ ಏನು ದಾಳಿ ನಡೀತು ಪ್ರಚಾರ ಸಂದರ್ಭದಲ್ಲಿ, ಆಗ ದಾಳಿ ಮಾಡಿದ ವ್ಯಕ್ತಿ ಹದಿಹರೆಯದ ಅವನಾಗಿದ್ದ, ಆತ ಅಮೆರಿಕನ್ ಯುವಕನೇ ಆಗಿದ್ದ. ಆತ ತನ್ನ ತಂದೆಯ ಒಂದು ಬಂದೂಕೇನಿತ್ತು ಅದನ್ನ ಆತ ಕದ್ಕೊಂಡು ಬಂದು ದಾಳಿ ಮಾಡಿದ. ಆಡಳಿತದ ಬಗ್ಗೆ ಒಂದಷ್ಟು ಅಸಮಾಧಾನಗಳಿದೆ ಅಂತ ಹೇಳಲಾಗ್ತಾ ಇತ್ತು. ಮೋಸ್ಟ್ಲಿ ಅದು ಖಂಡಿತ ಅಂದ್ರೆ ಅಂತ ಖಂಡಿತ ಶ್ರುತಿ. ಏನಂದರೆ ಯಾವುದೇ ರೀತಿಯಾದಂಥ ಯಾವ ಕಾರಣ ಅನ್ನೋದು ಇದುವರೆಗೂ ತಿಳಿದು ಬಂದಿಲ್ಲ. ಆತ ಏನು ಬಂಧನ ಮಾಡಲಾಗಿದೆ, ಆ ಬಂಧನ ಮಾಡಲಾಗಿರುವಂಥ ವ್ಯಕ್ತಿ ಆತ ಇರಾನ್ ಅಥವಾ ಬೇರೆ ಯಾವುದಾದ್ರೂ ದೇಶಗಳ ಒಂದು ಸ್ಲೀಪರ್ ಸೆಲ್ ಆಗಿರ್ಬೋದು ಅಥವಾ ಅಮೆರಿಕ ಪ್ರಜೆನೇ ಆಗಿರ್ಬೋದು. ಈ ಹಿಂದೆ ದಾಳಿ ಮಾಡಿದಂಥ ವ್ಯಕ್ತಿ ಕೂಡ ಅಮೆರಿಕ ಪ್ರಜೆನೇ ಆಗಿದ್ದ. ಮತ್ತು ಆತನಿಗೆ ಡೊನಾಲ್ಡ್ ಟ್ರಂಪ್ ಅವರ ನೀತಿಗಳ ಬಗ್ಗೆ ಆತನಿಗೆ ಅಸಮಾಧಾನ ಇತ್ತು. ಆ ಕಾರಣಕ್ಕೆ ಆತ ಗುಂಡು ಹಾರಿಸಿದ್ದ. ಇದೀಗ ಬಂಧನ ಆಗಿರೋಂಥ ವ್ಯಕ್ತಿಯ ಹಿನ್ನೆಲೆ ಏನು, ಆತ ಗುಂಡು ಹಾರಿಸೋಕ್ಕೆ ಕಾರಣ ಏನು ಅನ್ನೋದು ತನಿಖೆಯಿಂದ ತಿಳಿದು ಬರುತ್ತೆ. ಜೊತೆಗೆ ಅಮೆರಿಕದಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಡೊನಾಲ್ಡ್ ಟ್ರಂಪ್ ಅವ್ರ ವಿರುದ್ಧ ನಡೆದಿದ್ವು. ನೋ ಕಿಂಗ್ಸ್ ಅಂತ ಪ್ರತಿಭಟನೆ ನಡೆದಿತ್ತು, ಅದು ಎಲ್ಲರಿಗೂ ನೆನಪಿರ್ಬೋದು. ಆ ನೋ ಕಿಂಗ್ಸ್ ಅನ್ನೋ ಪ್ರತಿಭಟನೆಯಲ್ಲಿ ಅಮೆರಿಕ ಅಧ್ಯಕ್ಷರು ಒಬ್ಬ ರಾಜನ ರೀತಿ ಸರ್ವಾಧಿಕಾರಿ ರೀತಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ. ಇದರಿಂದಾಗಿ ಅಮೆರಿಕದ ಜನರು ಪ್ರತಿದಿನ ಒಂದು ರೀತಿಯಾದಂಥ ಬೆಲೆ ಏರಿಕೆ, ಹಣದುಬ್ಬರದ ಹೊಡೆತ ಅನುಭವಿಸ್ತಾ ಇದ್ದಾರೆ. ಅಮೆರಿಕದಲ್ಲಿ ಬಡತನ ಹೆಚ್ಚಾಗ್ತಾ ಇದೆ. ಜೊತೆಗೆ ಏನೊಂದು ಅಗತ್ಯ ವಸ್ತುಗಳ ಖರೀದಿಗೂ ಹಣ ಇಲ್ಲದಂಥ ಸನ್ನಿವೇಶ ಉಂಟಾಗಿದೆ ಅನ್ನೋ ಆಕ್ರೋಶ ಡೊನಾಲ್ಡ್ ಟ್ರಂಪ್ ಅವ್ರ ವಿರುದ್ಧ ಇದೆ. ಹಾಗಾಗಿ ಈ ದಾಳಿಕೋರನ ಹಿನ್ನೆಲೆ ಏನು, ಆತ ಯಾಕೆ ಈ ರೀತಿ ದಾಳಿ ಮಾಡ್ದ ಅನ್ನೋದು ಒಂದು ಕಡೆ ಪ್ರಶ್ನೆ ಆದರೆ, ಮತ್ತೊಂದು ಕಡೆ ಅಮೆರಿಕದಲ್ಲಿ ಶಾಲೆಗಳಲ್ಲಿರ್ಬೋದು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿರ್ಬೋದು ಶೂಟ್ಔಟ್ಗಳು ಅದು ನ್ಯೂ ನಾರ್ಮಲ್ ಅನ್ನೋ ರೀತಿಯಾಗಿದೆ. ಯಾಕೆಂದರೆ ಅಮೆರಿಕದಲ್ಲಿ ಪ್ರತಿ ವರ್ಷ 1000ಕ್ಕೂ ಹೆಚ್ಚು ಶೂಟ್ಔಟ್ ಘಟನೆಗಳು ನಡೀತವೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಅಮೆರಿಕದ ಸಂವಿಧಾನದಲ್ಲೇ ಇರುವ ರೀತಿಯಲ್ಲಿ ಅಮೆರಿಕದ ಯಾವೊಬ್ಬ ಪ್ರಜೆ ಬೇಕಾದರೂ ಬಂದೂಕು ಮತ್ತು ಮದ್ದುಗುಂಡುಗಳನ್ನು ಹೊಂದಬಹುದು, ಆತನಿಗದು ಹಕ್ಕು. ಹಾಗಾಗಿ
ಅಮೆರಿಕಾದಲ್ಲಿ ಯಾರಿಗೆ ಕೂಡ ಬಂದೂಕು ಮತ್ತು ಮದ್ದುಗುಂಡುಗಳು ಸಿಗೋದು ಅತ್ಯಂತ ಸುಲಭನಾಗಿ ಖರೀದಿ ಮಾಡ್ಬೋದಾಗುತ್ತೆ. ಹಾಗಾಗಿ ಈ ರೀತಿ ದಾಳಿ ಮಾಡಿದ ವ್ಯಕ್ತಿ ಎಲ್ಲಿ ಖರೀದಿ ಮಾಡಿದ್ದ, ಆತನ ಹಿನ್ನೆಲೆ ಏನು ಅನ್ನೋದನ್ನು ಪತ್ತೆ ಹಚ್ಚಿದ ನಂತರ ಈ ಒಂದು ಗುಂಡಿನ ದಾಳಿಯ ಘಟನೆಗೆ ನಿಜವಾದ ಕಾರಣ ತಿಳಿದು ಬರುತ್ತೆ. ಆದರೆ ಅಮೆರಿಕಾದಲ್ಲಿ ಬೇರೆ ಯಾವುದೋ ಒಂದು ಪಾರ್ಕಲ್ಲಿ, ಯಾವುದೋ ಒಂದು ಶಾಲೆಯಲ್ಲಿ ಶೂಟೌಟ್ ನಡೆಯೋದಾದರೆ ಒಂದು ರೀತಿಯ ಘಟನೆ. ಆದರೆ ಇದು ಅಮೆರಿಕ ಅಧ್ಯಕ್ಷೀಯ ಕಚೇರಿ ವೈಟ್ ಹೌಸ್ನ ಒಂದು ಸನಿಹದಲ್ಲಿಯೇ ಇರುವಂತಹ ಒಂದು ಹಿಲ್ಟನ್ ಹೋಟೆಲ್ನಲ್ಲಿ ನಡೆದಿರುವಂಥ ಘಟನೆ. ಅದು ಅಮೆರಿಕ ಅಧ್ಯಕ್ಷರೇ ಭಾಗಿಯಾಗಿರುವಂಥ ಕಾರ್ಯಕ್ರಮದ ಒಂದು ವೇದಿಕೆ ಬಳಿ ನಡೆದಿರುವಂಥ ಘಟನೆ ಇದು. ಹೀಗಾಗಿ ಈ ಘಟನೆಯನ್ನು FBI ಇರ್ಬೋದು ಮತ್ತು ಸೀಕ್ರೆಟ್ ಸರ್ವಿಸ್ ಇರ್ಬೋದು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಶ್ರುತಿ. ಓಕೆ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.